ಈ ಹಿಂದೆ ಅವರೆಲ್ಲೂ ರಿಯಲ್ ಎಸ್ಟೇಟು ನಾನು ಹೇಳಲಿಕ್ಕೆ ಬೇಕಾದಷ್ಟಿದೆ. ಇವ್ರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಇವ್ರ ಆಸ್ತಿ ಎಲ್ಲಿಂದ ಬಂತು, ಇವ್ರ ಕುಟುಂಬದ ಆಸ್ತಿ ಎಷ್ಟಿದೆ ಇವತ್ತು ಕೇಳಿ ಅವ್ರನ್ನೇ, ಅವರೇ ಡಿಕ್ಲೇರ್ ಮಾಡಲಿ, ನಾನು ಬೇಡ. ಎಲ್ಲಿಂದ ಮಾಡವ್ರೆ? ಅವರಾದರೆ ಬಿಸ್ನೆಸ್ ಮಾಡವ್ರೆ. ಇವ್ರು ಯಾವ ಬಿಸ್ನೆಸ್ ಮಾಡಿದರು? ನನಗೆ ದೇವೇಗೌಡರು ಏನು ಹೇಳಿದರು ಅಂತ ನನಗೆ ಗೊತ್ತಿದೆ, ಅದನ್ನು ಹೇಳ. ದೇವೇಗೌಡರು ಇವರು ಇದ್ದ ದೇವೇಗೌಡರ ಗೌರವವನ್ನು ಕಳೆಯೋಕೆ ಹೋಗಲ್ಲ ನಾನು. ಅವರು ಒಂದು ದಿವಸ ನನ್ನನ್ನು ಮಗನ ರೀತಿ ಪ್ರೀತಿಸಿರೋರು. ಇವ್ರು ಮಾಡೋ ತಪ್ಪಿಗೋಸ್ಕರ ದೇವೇಗೌಡರ ಗೌರವವನ್ನು ಕಳೆಯೋಕೆ ಇಷ್ಟ ಇಲ್ಲ ನನಗೆ. ಕೇಳಿ ಅವ್ರನ್ನ ಹೇಳ್ತಾರೆ. ಅವರು ಅವ್ರ ಅಣ್ಣನ ಬಗ್ಗೆ ಮಾತಾಡಿರೋದು, ಇನ್ನೊಬ್ಬ ಅಣ್ಣನ ಬಗ್ಗೆ ಮಾತಾಡಿರೋದು, ತಮ್ಮನ ಬಗ್ಗೆ ಮಾತಾಡಿರೋದು ಎಲ್ಲವೂ ನನ್ನ ಹತ್ರ ಇದೆ. ಅದಕ್ಕೆ ಅವ್ರನ್ನೇ ಕೇಳಿ ಅಂತ ಹೇಳಿದ್ರು. ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಗಬಾರ್ದಲ್ಲ. ನೀವು ಹೇಳಿದ್ರಿ ಅಂತ ನಾನು ಟೆಂಪ್ಟಾಗಿ ಹೇಳಿದ್ರೆ ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಯ್ತೀನಿ. ಏನು ಇವನಿಗೆ ಅವಶ್ಯಕತೆ ಇದೆ ಚಲುವರಾಯಸ್ವಾಮಿ ಯಾಕೆ ಹಿಂಗೆ ಮಾತಾಡ್ದ ಅಂತ 4 ಜನ ಕೇಳ್ತಾರೆ. ಅದನ್ನು ಕೇಳಿಸ್ಕೋಬಾರ್ದಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಸೊ ಈ ಒಂದು ಮನಸ್ಥಿತಿ ಇಟ್ಕೋಬಾರ್ದು. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ, ಅವರ ಆಸ್ತಿನ, ಅವರ ಹಣನ ಅಥವಾ ಅವ್ರ ಧೈರ್ಯನ ಇನ್ನೊಂದು ಇವರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಇವತ್ತು ಈ ರಾಜ್ಯದ ನಾಡಿನ 7 ಕೋಟಿ ಜನದ ಪ್ರತಿನಿಧಿಯಾಗಿ ಅವರು ಕೂತಿದ್ದಾರೆ. ಗೌರವವಾಗಿ ನಿಮ್ಗೆ ಕೊಡೋಕ್ಕೆ ಇಷ್ಟ ಇಲ್ವಾ, ಸುಮ್ಮನೆ ಇದ್ದುಬಿಡಿ. ನಿಮ್ಗೆ ಹೊಟ್ಟೆ ಕಿಚ್ಚು, ನನಗೆ ಗೊತ್ತು. ಯಾವ ಒಕ್ಕಲಿಗನೂ ಇಷ್ಟಪಡಲ್ಲ ಅಂತ, ಯಾವ ಒಕ್ಕಲಿಗನೂ ಇಷ್ಟಪಡಲ್ಲ. ನನ್ನ ಆದಿಯಾಗಿ ಇಲ್ಲಿವರೆಗೆ ಒಂದು 100 ಜನ ಲೀಸ್ಟ್ ಇರ್ಬೋದು. ನಮ್ಮ ಬಚ್ಚೇಗೌಡರು ಹೇಳೋರಲ್ಲ, ಅದನ್ನ ಇನ್ನೊಂದ್ಸಲಿ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗವಾಗ ಬರ್ತದೆ, ನಿಮ್ಮ ಟಿ ವಿಲೂ ಸಾಧ್ಯ ಆದ್ರೆ ಒಂದು ಸಲ ಹಾಕಿ ಸಾಕದು ಒಂದೇ, ನಾನು ಮತ್ತೆ ಹೇಳಬೇಕಾಗಿಲ್ಲ. ಸೊ ಅದರಿಂದ ಈಗಲೂ ನಾನು ನಮ್ಮ ಹಳೆಯ ಪಕ್ಷ ನಿಮ್ಮ ಜೊತೆಯಲ್ಲಿ ಒಳ್ಳೆಯದೋ ಕೆಟ್ಟದ್ದೋ ಸರಿಯೋ ತಪ್ಪೋ ಒಂದಷ್ಟು ದಿವಸ ಕೆಲಸ ಮಾಡಿದ್ದೀವಿ. ನನಗೆ ನಿಮಗೆ ಯಾರು ದಾರಿನಲ್ಲಿ ತೂಚಿ ಅಂದ್ರೂ ನಮಗೂ ಏನೋ ಒಂದು ಕಡೆ ಯಾಕಪ್ಪ ಅಂತ ಅನಿಸುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ನೀವು ಅಂದಾಗ ನಾವು ರಿಯಾಕ್ಟ್ ಮಾಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಮಗೆ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಮಗೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ, ನಿಮ್ಮ ಪಕ್ಷದ ಬಗ್ಗೆ ಆಗಲಿ ದ್ವೇಷನೂ ಇಲ್ಲ, ಬೇಜಾರೂ ಇಲ್ಲ, ಹೊಟ್ಟೆ ಉರಿನೂ. ಎಲ್ಲಿ 120 ಸೀಟ್ ತಗೊಂಡು ನಾವೇ ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ. ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ. 120 ಮುಂದಿನ ಚುನಾವಣೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಥರನೇ ಈಗ ವಾತಾವರಣ ಕ್ರಿಯೇಟ್ ಆಗಿದೆ. ನೋಡ್ರಿ, ಡಿ ಕೆ ಶಿವಕುಮಾರು ಏನು ಹೇಳವ್ರೆ, ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರೆದಿಟ್ಕೊಳ್ಳಿ. ಚಾಲೆಂಜ್ ಮಾಡ್ತಾರ ಕೇಳಿ, ಬರಲಿ. ಅವರು ಬಿಜೆಪಿಯಿಂದ ಹೊರಗಡೆ ಬರ್ತಾರ ಕೇಳ್ರಿ, ಬರಕ್ಕೆ ಕೇಳ್ರಿ. ಫಸ್ಟು ನೋಡ್ರಿ, ಅವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವರು ಅಲಯನ್ಸಿಂದ ಹೊರಗಡೆ ಬರಬೇಕು. ಇದು ಒಂದು ನಡೆದೋಗಿ ಮೈತ್ರಿ ಸರ್, ಮೈತ್ರಿ ಇಟ್ಕೊಂಡು ಅವ್ರದ್ದೇನ್ರಿ, ಯಾವ ಮೈತ್ರಿಲಿ ಇದ್ರೂ 28ಕ್ಕೆ ಕಾಂಗ್ರೆಸ್ ಸರ್ಕಾರ ಇದೇ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯನವರು, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವ್ರ ಲೀಡರ್ಶಿಪ್ನಲ್ಲಿ ಮತ್ತೆ ಇದೇ ಸರ್ಕಾರ ಬರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಬಿ ಜೆ ಪಿ ಜೊತೆಯಲ್ಲಿ ಒಂದಷ್ಟು ಸೀಟ್ 70, 80, 60 ಗೆದ್ದರೆ ಇವ್ರದ್ದೇನಿದೆ ಪಾತ್ರ? ಇವ್ರು 20 ಗೆದ್ದು, ಅವ್ರ 60 ಗೆದ್ದು 80 ಆದರೆ ಇವ್ರದ್ದೇನಿದೆ ಪಾತ್ರ? ಬರಬೇಕು. ಪಕ್ಕದ್ದೇ ರಾಜ್ಯ ಇದೆಯಲ್ಲಪ್ಪ, ಇವ್ರಿಗಿಂತ ವಯಸ್ಸಲ್ಲಿ ಚಿಕ್ಕವರು ಜಗನ್ನು, ಅವ್ರನ್ನ ನೋಡಾರು ಸಲ ಬರಬೇಕಲ್ಲ. ಇಷ್ಟು ಅಂದ ಮೇಲೆ ಸ್ವಾಭಿಮಾನ ಬರಬೇಕಲ್ಲ ಅವ್ರಿಗೆ. ಸ್ಟಾಲಿನು ಒಂದ್ಸಲ ಸೋತವ್ರೀಗ, ಅವ್ರು ನಿಮ್ಮಂಗೆ ಆಡ್ತಾರ? ಬರಲಿ. ನಾನು ಜನತಾದಳನ ನನ್ನ ಜವಾಬ್ದಾರಿ ತಗೊಂಡ ಮೇಲೆ
ಸ್ವತಂತ್ರವಾಗಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ 10,000 ಬಾರಿ ಹೇಳಿದ್ದಾರೆ. ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರದೇ ಇದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವೀಕಾರ ಮಾಡಿ. ನಾನು ಸವಾಲು ಹಾಕಲ್ಲಪ್ಪ, ಅವ್ರಂಗೆ ನಾನು ದೊಡ್ಡವನಲ್ವಲ್ಲ. ಸ್ವೀಕಾರ ಮಾಡಲಿ ಚಾಲೆಂಜ್. ಒಕ್ಕಲಿಗ ನಾಯಕತ್ವದ ಫೈಟ್, ಒಕ್ಕಲಿಗರ ನಾಯಕತ್ವದ ಫೈಟು ಇಲ್ಲ, ಏನೂ ಇಲ್ಲ. ನಾವು ಎಲ್ಲ ಸಮಾಜ ಒಟ್ಟುಗೂಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ.